ಹೆಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿನ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಇವತ್ತು ಒಂದು ಕೇಕ್ ರೆಸಿಪಿ ವಿಡಿಯೋ ಶೂಟ್ ಮಾಡ್ಬೇಕು ಅಂದ್ಕೊಂಡೇನಿ. ರವಾ ಕೇಕ್ ಭಾಳ ಸಿಂಪಲ್ಲಾಗಿ ಮನೆಗೆ ಯಾರು ಬೇಕಾದವರು ಮಾಡ್ಕೊಳ್ಬೋದು. ವಿತ್ ಓವನ್ ಇದ್ದವರು ಮಾಡ್ಕೊಳ್ಬೋದು, ವಿತೌಟ್ ಓವನು ಮಾಡ್ಕೊಳ್ಬೋದು, ಅಷ್ಟು ಈಸಿ ಐತಿ. ಸೊ ರವಾ ಕೇಕ್ ಮಾಡೋಣ ಬನ್ನಿರಿ. ಸೇರಿದ್ರೆ ಇವನ್ ಯು ಕ್ಯಾನ್ ಟ್ರೈ. ಸೊ ರವಾ ಕೇಕ್ ಮಾಡೋಕ್ಕಿಲ್ಲಿ ನಾನು ಐಟಮ್ಸ್ ಏನೇನು ತೊಗೊಂಡೇನಂದ್ರೆ, ಇದು ಬೇಕಿಂಗ್ ಪೌಡರ್, ಆಮೇಲೆ ವೆನಿಲಾ ಎಸೆನ್ಸ್ ಬೇಕು. ನನ್ನ ಹತ್ರ ಅದು ಮುಗ್ದಿತ್ತೆ, ಅದಕ್ಕೆ ನಾನು ಮ್ಯಾಂಗೋ ಫ್ಲೇವರ್ ತೊಗೊಳಕತ್ತೀನಿ. ಆಮೇಲೆ ಇದು ಬೇಕಿಂಗ್ ಸೋಡಾ. ಎಲ್ಲ ಐಟಮ್ಸ್ ತೊಗೊಳಕ್ಕಿಂತ ಮುಂಚೆ ನಾನು ಅವನನ್ನು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ತೇನೆ. ಯಾಕಂದ್ರೆ ಇದು ಕೇಕ್ ಮಿಕ್ಸ್ಚರ್ ಏನು ಬೇಗ ಆಗಿಬಿಡ್ತೈತಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಅವನ್ನ ಪ್ರೀ ಹೀಟ್ ಆಗಲಿ. ಇದು 160 to 180 ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾನು 30 ಮಿನಿಟ್ಸ್ ಇದನ್ನ ಪ್ರೀ ಹೀಟ್ ಮಾಡೋಕೆ ಇಟ್ಕೊಳ್ತೀನಿ. ಇಲ್ಲಿ ನೋಡಿರಿ, ನಾನೆಲ್ಲ ಟೈಮರ್ ಅದು ಹಚ್ಕೊಂಡು ಇದನ್ನ ಸೆಟ್ ಮಾಡ್ಕೊಳಕತ್ತೀನಿ. ಹಾಫ್ ಆನ್ ಅವರ್ ನಾನು ಇದನ್ನ 180 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದನ್ನ ಹೀಟ್ ಮಾಡೋಕೆ ಇಟ್ಕೊಂಡೇನಿ. ಆಮೇಲೆ ಅದ್ರ ಜೊತೆ ನಾನು ಉಳ್ಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತಕ್ಕೊಂಡೇನಿ. ಯಾವ ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮ್ಗೆ ಹೇಳ್ತೇನೆ ಬರ್ರಿ. ಈ ರವಾ ಕೇಕ್ ಮಾಡೋಕೆ ನಾನಿಲ್ಲಿ ಇದು 2 ಮೆಜರ್ಮೆಂಟ್ ಕಪ್ ತೊಗೊಂಡೇನಿ. ಆಮೇಲೆ ಮೆಜರ್ಮೆಂಟ್ ಕಪ್ ಜೊತೆ ಇವೆಲ್ಲ ನಾನು ಹೇಳೇನಿ. ಇದು ಮಿಕ್ಸರ್ ಭಾಂಡೆ, ನಿಮ್ಗೆ ಇದಕ್ಕೆ ತೊಗೊಂಡೇನಿ ಮಿಕ್ಸರ್ ಭಾಂಡೆ ನೆಕ್ಸ್ಟ್ ಪ್ರೊಸೆಸ್ ಒಳಗೆ ಗೊತ್ತಾಕೈತಿ. ಚಿರೋಟಿ ರವೆ, ಸಕ್ಕರೆ, ಆಮೇಲೆ ಮತ್ತೇನೇನು ಬೇಕು ನಾನು ಮಾಡ್ಕೊತಾನೆ ತೊಗೊಂಡ್ಬಿಡ್ತೇನೆ ಐಟಮ್ಸ್. ಸೊ ಫಸ್ಟ್ ಇಲ್ಲಿ ನಾನು 1 ಕಪ್ ರವೆ ತೊಗೊಂಡೇನಿ, ಅದರ ಅರ್ಧ ಕಪ್ ಸಕ್ಕರೆ ತೊಗೊಂಡೇನಿ. ನೀವು ಯಾವ ಬೌಲ್ಲೆ ಅಳತೆ ತೊಗೋತಿರಲಿಲ್ಲ ಅದರಲ್ಲೇನ ಅರ್ಧ ನೀವು ತೊಗೊಳ್ಬೋದು. ಸೊ ಇಲ್ಲಿ ನಾನು ಮಿಕ್ಸರ್ ಭಾಂಡೆಗೆ 1 ಕಪ್ ರವೆ ಹಾಕ್ಕೊಳಕತ್ತೀನಿ. ಸಣ್ಣ ರವೆ, ಚಿರೋಟಿ ರವೆ ಅಂತಾರಲ್ಲ, ನಾವು ಉಪ್ಪಿಟ್ಟಿಗದು ಯೂಸ್ ಮಾಡ್ತೇವೆ, ಅದು ರವೆ ಇದೆ. ಸೊ ಇದನ್ನು ನಾನು 1 ಕಪ್ ತೊಗೊಂಡೇನಿ. 1 ಕಪ್ ರವಾಗ ಇಲ್ಲಿ ಅರ್ಧ ಕಪ್ ನಾನು ಸಕ್ಕರೆ ತೊಗೊಳಕತ್ತೀನಿ. ಇಲ್ಲಿ ನೋಡಿರಿ, ಕಪ್ಪದ ಮೆಜರ್ಮೆಂಟ್ ನಾನು ನಿಮಗೆ ತೋರ್ಸಾಕತ್ತೀನಿ. ಇದು 1 ಕಪ್ ಐತಿ, ಇದು ಅರ್ಧ ಐತಿ. ಸೊ ಇದನ್ನೆರಡೂ ಹಾಕ್ಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ಚಲೋ ಹೊತ್ತಂಗೆ ಪೌಡರ್ ಮಾಡ್ಕೊಳ್ಳೋಣ. ಭಾಳ ಈಸಿ ರೆಸಿಪಿ ಐತಿ, ಭಾಳ ಬೇಗ ಆಗ್ತೈತಿ. ಓವನ್ ಒಂದು ಪ್ರೀ ಹೀಟ್ ಮಾಡಿಕೊಂಡು ಒಂದು 40 ಮಿನಿಟ್ಸ್ ಬೇಕಾಗೋದು ಬಿಟ್ರೆ ಬೇರೆದೆಲ್ಲ ಭಾಳ ಈಸಿ ಐತಿ. ಇಲ್ಲಿ ನೋಡಿರಿ, ಇದು ಇವಾಗ ನಾನು ಪೌಡರ್ ಮಾಡ್ಕೊಂಡು ತೊಗೊಂಡೇನಿ. ಭಾಳ ನುಣ್ಣಗಾಗಬೇಕಂತೇನಿಲ್ಲ, ರವೆ ಇದ್ದೇ ಇರ್ತೈತಿ. ಜಸ್ಟ್ ನಮ್ಮದು ಸಕ್ಕರೆ ಪೌಡರ್ ಆದ್ರೆ ಸಾಕು. ಸೊ ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇದನ್ನ ಸೈಡಿಗೆ ಇಟ್ಕೊಂಡು ನಮ್ದು ಇದನ್ನ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ನಾನು ಸಣ್ಣದು ಒಂದು ಬುಟ್ಟಿ ತೊಗೊಳ್ತೀನಿ. ಇದ್ರೊಳಗೆ ಎಲ್ಲ ಈಗ ನಾವು ಮೆಜರ್ಮೆಂಟ್ ಕಪ್ಲೇನ ತೊಗೊಳ್ಳೋಣ. 1/2 ಕಪ್ ಮೊಸರು ತೊಗೊಳಕತ್ತೀನಿ. ಎಲ್ಲನೂ 1/2 ಕಪ್ಪನ, 1/2 ಕಪ್ ಮೊಸರು, 1/2 ಕಪ್ ಹಾಲು ತೊಗೊಳ್ಳೋದು. ರಾ ಇದ್ರೆ ರಾ, ಇಲ್ಲ ನಮ್ಮ ಮನ್ಯಾಗಿಂದ ಯಾವುದೈತೆ ಅದು. ಸೊ ಹಾಲು, ಆಮೇಲೆ 1/2 ಕಪ್ ಎಣ್ಣೆ, ಇದು 3 ಹಾಕ್ಕೊಂಡು ಒಂದು ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಭಾಳ ಹೊತ್ತಕ ಹಿಂಗೆ ಬೀಟ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ಒಂದು ಕೈಲಿ ಮಿಕ್ಸ್ ಕೊಟ್ಟರೆ ಸಾಕು. ಇದನ್ನ ಮಿಕ್ಸ್ ಮಾಡಿಕೊಂಡು ನೋಡಿರಿ, ಮಿಕ್ಸ್ ಮಾಡಿಕೊಂಡು ಇದು ನಾವು ಅದನ್ನ ಸಕ್ಕರೆ ಮತ್ತು ರವೆ ಏನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೇವಲ್ಲ, ಇದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. 5 to 10 ಮಿನಿಟ್ಸ್ ಒಳಗೆ ಇದೆಲ್ಲ ನಮ್ಮದು ಮಿಕ್ಸಿಂಗ್ ಮುಗಿದ್ಬಿಡ್ತೈತಿ. ಸೊ ಇದ್ರೊಳಗೆ 2 ಮೇನ್ ನಮ್ಮದು ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಅಂದರೆ ಬೇಕ್ ಮಾಡೋದನ್ನು, ಪ್ರೀ ಹೀಟ್ ಮಾಡೋದನ್ನು ಬಿಟ್ಟರೆ ಇದು 5 ಮಿನಿಟ್ಸ್ ಒಳಗೆ ನಾವು ಇದನ್ನೆಲ್ಲ ಬ್ಯಾಟರ್ ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿರಿ, ಈ ಥರ ಪೂರ್ತಿ ಎಲ್ಲನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ನೀಟಾಗಿ ಮಾಡ್ಕೊಳ್ಬೇಕು ಇದನ್ನ. ನಂದು ಒಂದು ಕೈ ಒಳಗೆ ಕ್ಯಾಮ್ರಾ ಇತ್ತನ್ನತ್ಲೆ ನಾನು ಇದು ಚಲೋ ಆಗವಲ್ತ ಒಂದು ಸ್ವಲ್ಪ ನಾನು ಸೈಡ್ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ನಿಮ್ಗೆ ಇದನ್ನ ತೋರಿಸ್ತೇನೆ ನೋಡಿರಿ.
ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 15 to 20 ಮಿನಿಟ್ಸ್ ಇದೇನು ಬ್ಯಾಟ್ರ್ ಐತಲ್ಲ ರೆಸ್ಟ್ ಮಾಡೋಕೆ ಬಿಡ್ಬೇಕು. ನಾವು ಅದ್ರೊಳಗನ ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡಬೇಕು. 15 ಮಿನಿಟ್ಸ್ ಆದರೂ ಮಿನಿಮಮ್ ಬಿಡಬೇಕು. ಅದಕ್ಕಿಂತ ಹೆಚ್ಚು 15 to ಹಾಫ್ ಆನ್ ಅವರ್ ಬಿಟ್ಟರೆ ಭಾಳ ಚಲೋ. ಮಿನಿಮಮ್ 15 ಮಿನಿಟ್ಸ್ ಇದನ್ನ ನಾವು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ 15 ಮಿನಿಟ್ಸ್ ರೆಸ್ಟ್ ಮಾಡಿ ಆದಮೇಲೆ ಇದಕ್ಕೆ ನಾವು ಏನೇನು ಮಾಡ್ತೇನೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿರಿ. ಓವನು ಪ್ರೀ ಹೀಟ್ ಆಗೈತಿ. ಸೊ ಇಲ್ಲಿ 15 to 20 ಮಿನಿಟ್ಸ್ನ ಇದನ್ನ ರೆಸ್ಟು ಮಾಡ್ಕೊಂಡಾಗೈತಿ. ಸೊ ಇವಾಗ ನಾನು ಇದಕ್ಕೆ ಮಿಕ್ಕಿರೋ ಏನು ನಮ್ಮ ಇಂಗ್ರೀಡಿಯೆಂಟ್ಸ್ ಅದಾವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಕ್ ಮಾಡೋಕೆ ಇಟ್ಬಿಡೋಣ. ನೋಡಿರಿ ರೆಸ್ಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಪ್ಲಫಿ ಹೆಂಗೆ ಅನ್ಸಾಕತೈತೆ ನಮ್ಮದು ಬ್ಯಾಟರ್. ಸೊ ಇದಕ್ಕೆ ಇವಾಗ ನಾವು ಬೇಕಿಂಗ್ ಪೌಡರ್ ಅದು ಎಲ್ಲ ಹಾಕ್ಕೊಂಬಿಡೋಣ. ಇಲ್ಲಿ ಫಸ್ಟ್ ನಾನು ಇದು ಮ್ಯಾಂಗೋ ಫ್ಲೇವರ್ದು ಎಸೆನ್ಸ್ ಐತಿ ಇದನ್ನ ಹಾಕ್ಕೊಳಕತ್ತೀನಿ. ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರೆ ಭಾಳ ಚಲೋ. ಯಾವುದೇ ಫ್ಲೇವರ್ ನಿಮಗೆ ಯಾವ್ದು ಸೇರ್ತೈತಿ, ಪೈನಾಪಲ್, ಮ್ಯಾಂಗೋ, ವೆನಿಲಾ ಯಾವ್ದು ಬೇಕು ಅದನ್ನ ಹಾಕ್ಕೊಳ್ಬೋದು. ನಾನು ಮ್ಯಾಂಗೋ ತೊಗೊಂಡೇನಿ. ಆಮೇಲೆ ಒಂದು ಹಾಫ್ ಸ್ಪೂನ್ ಸಾಲ್ಟ್, ಆಮೇಲೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಇದು ಬೇಕಿಂಗ್ ಪೌಡರ್. ಆಮೇಲೆ ಇನ್ನೂ ಒಂದು ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ. ಇಷ್ಟು ಹಾಕ್ಕೊಂಡು ಇದನ್ನ ಇದು ಬೇಕಿಂಗ್ ಸೋಡಾ. ಸೊ ಇಷ್ಟೆಲ್ಲನೂ ಹಾಕ್ಕೊಂಡು ಇದನ್ನ ಚಲೋ ತಂಗೆ ಮಿಕ್ಸ್ ಕೊಡೋಣ. ಇದು ಮಿಕ್ಸ್ ಕೊಡಬೇಕಾದ್ರೆಲ್ಲ ಹಿಂಗೆ ಗರ ತಿರುಗಿಸ್ಬಾರ್ದು. ಜಸ್ಟ್ ಸಾವಕಾಶನ ಈ ರೀತಿ ನಾವು ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂದು ಅವನು ಪ್ರೀ ಹೀಟ್ ಆಗೈತಿ 30 ಮಿನಿಟ್ಸ್. ಇವಾಗ ನಾನು ಇದನ್ನ ಕೇಕ್ ತಿನ್ ಒಳಗೆ ಹಾಕ್ಕೊಳ್ತೀನಿ. ನನ್ನ ಕಡೆ ಇಲ್ಲ ಕೇಕ್ ಮಾಡೋದು. ಸೊ ನಾನಿಲ್ಲೇ ಬುಟ್ಟಿಗನ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ತೊಗೊಂಡೇನಿ. ಸಣ್ಣ ಬುಟ್ಟಿ ಐತಿ. ಸೊ ಇದಕ್ಕೆ ನಾನು ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ಕೊಂಡೇನಿ. ಎಣ್ಣೆ, ಬಟರ್, ತುಪ್ಪ ಏನು ಬೇಕು ನೀವು ಅದು ಹಚ್ಕೊಳ್ಬೋದು. ಸೊ ನಾನು ಎಣ್ಣೆ ಹಚ್ಕೊಂಡೇನಿ. ಇದು ರೆಡಿಯಾಗಿರೋ ಕೇಕ್ ಬ್ಯಾಟ್ರೆಲ್ಲ ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬುಟ್ಟಿ ಒಂದು ಸ್ವಲ್ಪ ಚಲೋ ತಂಗೆ ಅಳ್ಳಾಡಿಸ್ರಿ. ಅಂದರೆ ಎಲ್ಲೂ ಹಿಂಗೆ ಬಬ್ಬಲ್ ಉಳಿಬಾರ್ದ, ನೀಟ್ ಬೇಕಾಗಂಗಿಲ್ಲ. ಆಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ ಅಥವಾ ನಟ್ಸ್ ಇಷ್ಟ ಅಲ್ಲ ಅದನ್ನ ಇದ್ರ ಮೇಲೆ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು ಬೇಕ್ ಮಾಡ್ಕೊಳಕ್ಕೆ ಇಟ್ಕೊಂಡ್ರೆ ನಮ್ಮದು ಸ್ಪಾಂಜಿ ಹೋಮ್ ಮೇಡ್ ರವಾ ಕೇಕ್ ರೆಡಿ ಟು ಈಟ್. ಭಾಳ ಟೇಸ್ಟಿ ಆಗ್ತೈತಿ. ನೀವು ಒಂದು ಸತ ಟ್ರೈ ಮಾಡಿ ನೋಡ್ರಿ. ಮಾಡೋಕ್ಕೆ ಭಾಳ ಈಸಿ ಐತಿ. ವಿದೌಟ್ ಅವನು ನೀವು ಮಾಡ್ಬೋದು. ಒಂದು ಬಾಂಡೆ ಒಳಗೆ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದು ಒಂದು 7 to 8 ನಿಮಿಷ ಮೊದಲು ಪ್ರೀ ಹೀಟ್ ಮಾಡ್ಕೊಳ್ರಿ. ಆಮೇಲೆ ಅದ್ರೊಳಗೆ ಒಂದು 30 to 40 ನಿಮಿಷ ನೀವು ಇದನ್ನ ಇಟ್ಟು ಬೇಕ್ ಮಾಡ್ಕೊಂಡ್ರಿ ಅಂದ್ರೆ ಕೇಕ್ ಅದ್ರೊಳಗೂ ಸ್ಪಾಂಜಿ ಆಗಿ ಮಸ್ತಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಈಗ ನಮ್ಮದು ಕೇಕ್ ಬ್ಯಾಟ್ರ್ ಓವನ್ನಾಗ ಹೋಗೋಕೆ ರೆಡಿ ಐತಿ. ಇದನ್ನ ನಾನು ಇವಾಗ ಓವನ್ನಾಗ ಹಾಕ್ಕೊಂಡ್ಬಿಡ್ತೀನಿ. ಓವನ್ ಆಲ್ರೆಡಿ ಗರಮ್ ಐತಿ, ಅಂದ್ರೆ ಪ್ರೀ ಹೀಟ್ ಆಗೈತಿ. ಕೇಕ್ ಚಲೋ ತಂಗೆ ಬೇಕಾಗ್ತೈತಿ. ಇವಾಗ ಒಂದು 40 ಮಿನಿಟ್ಸ್ ಆರಾಮ್ ರೆಸ್ಟ್ ಮಾಡಿರಿ. ಮಸ್ತ್ ಮನೆ ತುಂಬ ಎಲ್ಲ ಕೇಕದ್ದು ಫ್ರೇಗ್ರೆನ್ಸ್ ಬರ್ತೈತಿ, ಅರೋಮಾ. ನಾನು ಮತ್ತೆ ಇದಕ್ಕೆಲ್ಲ ಟೈಮರ್ ಸೆಟ್ ಮಾಡ್ಕೊಳಕತ್ತೀನಿ. 180 ಡಿಗ್ರಿ ಸೆಲ್ಸಿಯಸ್ 35 to 40 ಮಿನಿಟ್ಸ್ ಇದನ್ನ ಇಟ್ಕೊಳ್ತೀನಿ. ನಾನು ಫಸ್ಟ್ 35 ಮಿನಿಟ್ಸ್ ಇಟ್ಕೊಳ್ತೀನಿ. ಆಮೇಲೆ 5 ಮಿನಿಟ್ಸ್ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಚೆಕ್ ಮಾಡಿ ಆಗಿತ್ತಂದ್ರೆ ಹಂಗೆ, ಇಲ್ಲ ಅಂದ್ರೆ ಮತ್ತು ಎಕ್ಸ್ಟ್ರಾ 5 ಮಿನಿಟ್ಸ್ ನಾನು ಬೇಕ್ ಮಾಡೋಕ್ಕೆ ಮತ್ತೆ ಇಟ್ಕೊಳ್ತೀನಿ. ಸೊ ತಡಾ ನಮ್ದು ರವಾ ಕೇಕ್ ಆಗೈತಿ. 40 ಮಿನಿಟ್ಸ್ ಆಯ್ತಾ. ಓಪನ್ ಮಾಡಿ ನೋಡೋಣ ಬನ್ನಿರಿ. ವಾಸನೆ ಮಾತ್ರ ಮಸ್ತ್ ಬರಾಕತ್ತೈತಿ. ಎಸ್, ಕೇಕೂ ಮಸ್ತ್ ಬೇಕಾಗೈತಿ. ಇಲ್ಲಿ ನೋಡ್ರಿ ಸೈಡಿಂದನೂ ತಂತಾನ ಬಿಟ್ಕೊಂಡೈತಿ, ಕಾಣಿಸ್ತಿರ್ಬೇಕು ವಿಡಿಯೋದಾಗ. ನಾನೇನು ನೈಫ್ಲೆ ಏನೂ ಮಾಡಿಲ್ಲ. ಸೊ ಇದನ್ನ ಮೋಲ್ಡ್ ಮಾಡ್ಕೊಳ್ಳೋಣ. ನಾನು ಭಾಳ ಜೋರ ಬುಟ್ಟಿ ಹಿಂಗೆ ಒಗೆದ್ಬಿಟ್ನಿ. ಸ್ವಲ್ಪ ಸ್ಲೋ ಮಾಡಬೇಕಾಗುತ್ತೆ. ಹಂಗೆ ಮಾಡಿದ್ರೆ ಕೇಕ್ ಮುರಿಯೋ ಚಾನ್ಸಸ್ ಇರ್ತೈತಿ. ಸೊ ಇಲ್ಲಿ ನೋಡ್ರಿ ಎಷ್ಟು ನೀಟ್ ಕ್ಲಿಯರಾಗಿ ಎಲ್ಲ ತಳ ಬಿಟ್ಕೊಂಡು ಬಂದೈತಿ. ನಾನು ಚಾಕುಲೇ ತೆಗ್ದೇನೂ ಇಲ್ಲ, ಡೈರೆಕ್ಟ್ ತಂತಾನೆ ಬಂದೈತಿ. ಸೊ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸ್ವಲ್ಪ
ಸೂಕ್ಷ್ಮದಿಂದನೇ ಟರ್ನ್ ಮಾಡ್ಕೊಂಡಿದ್ದು ಒಳ್ಳೇದು. ಇಲ್ಲಿ ನೋಡ್ರಿ, ವಾವ್ ಎಷ್ಟು ಚಲೋ ಬಂದೈತಿ. ಸೊ ನಮ್ಮದು ಸೂಜಿ ಆರ್ ರವಾ ಕೇಕ್ ರೆಡಿ ಟು ಈಟ್. ಎಷ್ಟು ಫ್ಲಫಿಯಾಗಿ ಬಂದೈತಿ. ಪ್ಲೀಸ್ ಡೂ ಟ್ರೈ ಒನ್ಸ್. ಮಸ್ತ್ ಐತೆ ರೆಸಿಪಿ, ಭಾಳ ಈಸಿನೂ ಐತಿ. ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಟೇಸ್ಟ್ ಹೆಂಗೆ ಆಕೈತಂತ. ಅಷ್ಟೇ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ. ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ.